ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಇವತ್ತೇನಪ್ಪ ಗಾಡಿ ಚೇಂಜ್, ಮನುಷ್ಯ ಚೇಂಜ್, ಎಲ್ಲ ಚೇಂಜ್ ಅಂತೇಳಿ ಅನ್ಕೊಳತಿರ್ತೀರಿ. ಎಸ್, ಸೊ ಮತ್ತು ಭಾಳ ದಿನ ಆದಮೇಲೆ ರಿವ್ಯೂ ಮಾಡತ್ತೀನಿ. ಆಲ್ಮೋಸ್ಟ್ ಒಂದು 8 days ರಿವ್ಯೂನೂ ಅಲ್ಲ, ಒಂದು ವಿಡಿಯೋ ಆಗಲಿ ವ್ಲಾಗ್ ಆಗಲಿ ಶೂಟ್ ಮಾಡೋಕ್ಕೆ ಆಗಿಲ್ಲ. ಯಾಕಂದ್ರೆ ನೆಗಡಿ, ಕೆಮ್ಮ, ಯಾರು ಇನ್ಸ್ಟಾದಾಗ ಇರ್ತೀರಿ ಅವ್ರಿಗೆ ಗೊತ್ತಿರ್ತದೆ ಏನಾಗಿತ್ತು ಅಂಥೇಳಿ. ಸೊ ಇದೆಲ್ಲ ಬಂದು ಎಲ್ಲ ನನ್ನ ವಾಯ್ಸ್ ಫೀವರ್ ಅದೆಲ್ಲ ಬಂದು ಮನುಷ್ಯ ಫುಲ್ ಸುಸ್ತಾಗ್ಬಿಟ್ಟಿದ. ಸೊ ಏನು ಶೂಟು ಮಾಡೋಕ್ಕಾಗಿಲ್ಲ. ನನ್ನ ವಾಯ್ಸೇ ಇಲ್ಲ ಅಂದ್ರೆ ನಿಮಗೆ ಏನು ಹೇಳಿ ನಮ್ಮ ರಾಮ ಮಂದಿರ ಸರ್ಕಲ್ ಮುಂಜಾನೆ ನೋಡ್ರೆ ಅಷ್ಟು ಖಾಲಿ ಇರ್ತದೆ. ಸೊ ಇದು ಯಾರ ಬೈಕ ಏನು ಎಲ್ಲ ಹೇಳ್ತೀನಿ. ಈಗ ಸದ್ಯಕ್ಕರ ಒಂದು ಮಾರ್ನಿಂಗ್ ರೈಡಿಗೆ ಹೊಂಟೀವಿ ಅಂತ ತಿಳ್ಕೊರಿ. ಬ್ರೇಕ್ಫಾಸ್ಟ್ ರೈಡಿಗೆಲ್ಲ ಮಾರ್ನಿಂಗ್ ರೈಡಿಗೆ ಹೊಂಟೀವಿ. ನಾ ಮತ್ತು ಕಾಶಿಫ್ ಹೊಂಟೀವಿ. ಮಾರ್ನಿಂಗ್ ರೈಡ್ಸ್ ನೋಡ್ರಿ ಎಷ್ಟು ಪೀಸ್ಫುಲ್ ಇರ್ತಾವ. ಸೊ ಈಗ ಒಂದು ಮಾರ್ನಿಂಗ್ ರೈಡಿಗೆ ಹೊಂಟೀನಿ. ಎಲ್ಲಿಗೆ ಹೊಂಟೀನಿ ಅಂದ್ರೆ ಬುದ್ಧಿವಿಹಾರ ಬಲ್ಲಿ ಯಾವುದೋ ಒಂದು ಲೇಕ್ ಅದಂತ ನನಗೇ ಗೊತ್ತಿಲ್ಲ. ನಾ ಅದು ಸಣ್ಣದು ಪಾಂಡೇನೋ ಅಲ್ಲಿ ದಾರ್ಯಾಗ ಹೋಗೋದು ಹತ್ತದೇನಂತ ನಾ ಕೇಳಿದ್ರೆ ಅಲ್ಲ ಅಂತ, ಲೇಕಿ ಅದ ಅಂತ. ಸೊ ಅದು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊಂಟೀವಿ. ನಾನು ಚಂದ ಡ್ರೆಸ್ಅಪ್ ಆಗಿಲ್ಲ. ಸೊ ವಾಯ್ಸರ ಕ್ಲಿಯರ್ ಹೊಂಟವ ಅಂತ ಅನ್ಕೋತೀನಿ. ಸೊ ಫಾರ್ನು ಈಗ ನಾಳೆ ಹೋಗೋ ತನಕ ಸ್ವಲ್ಪ ಕಿಕ್ಕಿನ್ನಾಗ ಅವನು. ಸೊ ನನಗೆ ಅನಿಸಿದ ಮಟ್ಟಿಗೆ, ನಾನು ನೋಡಿದ ಮಟ್ಟಿಗೆ ಇದು ಗಾಡಿ 107 ತನಕ ಹೋಯ್ತು. ನಾ ಇನ್ನೂ ಸ್ವಲ್ಪ ದೂರ್ಲಿಂದ ಹೊಡಿಬೇಕಂದಿದ್ದ, ಬಟ್ ಇರಲಿ ಈಗ. ಸೊ ಇಲ್ಲೇ ನಿಂದ್ರ ನಾಳೆ ಕ್ರಾಸಿಗೆ, ಯಾಕಂದ್ರೆ ಕಾಶಿಫ್ ಹೊಂಟಾನ. ವೇಟ್ ಮಾಡಮ್ರಿ, ಸಿಗ್ತೀನಿ ಅಂತ ಕಾಶಿಫ್ ಬರ್ನ. ನಿನ್ನೆ 200 ರೂಪಾಯಿ ಹಾಕ್ಸಿನಿ, ಮತ್ತು ಫ್ಯೂಲ್ ಎಂಟಿ. ಸೊ ಕಾಶಿಫ್ ಬಂದ ನೋಡ್ರಿ. ಮಾಡಿ चल जाएंगे. ले
ಗೊತ್ತಿಲ್ಲ ನನಗೆ. ಇಲ್ಲೆಲ್ಲ ಕಾರ್ನರಿಂಗ್ ಮಾಡೋಕೆ ಅದು ಒಂದೇ ಬರ್ತವೆ, ಬಟ್ ಹಂಗೆ ಹಾಕ್ಬಿಟ್ರೆ ಎಲ್ಲ ಕಡೆ. ವಿಚ್ ಈಸ್ ಅ ಗ್ರೇಟ್ ಮೂವ್. ಯಾಕಂದ್ರೆ ಇಲ್ಲಿ ಕಾರ್ನರಿಂಗ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ರೋಡ್ ಅಲ್ಲಿ ಇದು ಇದು ಒಂದು ಸ್ಥಳಕ್ಕೆ ಹೊಂಟದ, ಒಂದು ಪ್ಲೇಸ್ ಹೊಂಟದ, ಪ್ಲೇಸಿಗೆ ಹೊಂಟದ. ಇದೇ व्यू पॉइंट है ने वहाँ लगा के फोटो करने के चल वहाँ जाती कहीं नहीं जाती। इस साइड मुंह पे लगा लेफ्ट बर्बाद नोड्री व्यू पॉइंट इल्ले ಅದನ್ನು ಮೇಲೆ ನಾವು ಅಲ್ಲಿಂದ ವ್ಯೂ ಪಾಯಿಂಟ್ ಅಂತೀವಲ್ಲ ಇದೆ. ಸೆಕೆಂಡ್ ಗೇರ್ ಹಾಕ್ಬೇಕಂತೀನಿ, ಫಸ್ಟ್ ಗೇರ್ ಬರ್ತದೆ. ऊपर चढ़ाना चल तो आगे फर्स्ट गियर अल्लाह था ना. ಯಪ್ಪೋ ಅದೇನಿಲ್ಲ ನನ್ನ ಕೈಲೆ ಆರಾಮ ರೇಸ್ ಮಾಡಿಲ್ಲ. ನಮ್ಮ ಎಂಟರ್ಕ್ಲಿಂದ ಮಾಡೀನಿ ಅಷ್ಟೇ, ಒಂದು ಗೇರ್ ಗಾಡಿಲಿಂದ ಮಾಡಿಲ್ಲ. ಓ ವ್ಯೂ ಚೆಕ್ ಮಾಡ್ರಿ, ವ್ಯೂ ಸೊ ನಾವು ಆ ಪ್ಲೇಸ್ಲಿಂದ ಬರ್ಬೋದಿತ್ತು ನಮ್ಮ ವ್ಯೂ ಪಾಯಿಂಟಿಗೆ. ಯಾಕೆ ಈ ಪ್ಲೇಸಿಂದ ಬಂದೀವಿ ಅಂದ್ರೆ ಸ್ವಲ್ಪ ಆಫ್ ರೋಡಿಂಗ್ ಆಗಲಿ ಮತ್ತು ಏನಂತಾರೆ ಒಂದು ಬೇರೆ ರೋಡ್ ಅನ್ಲಾಕ್ ಮಾಡೋಕ್ಕೆ ಬಂದು यहाँ नको हम आ जाएंगे सीधा डायरेक्ट लेक को बस करें हमें दिखा को ಹಿಂದಿನಾಗ ನಿಮಗೆ ಹಿಂದಿ ಬರ್ತಿತ್ತು ಅಂದ್ರೆ ನಿಮಗೆ ಗೊತ್ತಾಯಿತು ಏನಂದಿನ ಅಂತ. ನಿಮಗೆ ಸಾಕು ಮಾಡಿಟ್ಟೇನು ಇದು ಪಾಯಿಂಟ್ ತೋರಿಸಿ ಅಂತ. ಗೋಪ್ರೋರಾಗ ಕೈ ಬಿಡಲ್ರಿ ಅದು ನನಗೆ ಗೊತ್ತದ. ಗೋಪ್ರೋ ಅಷ್ಟು ಒಳ್ಳೆ ಕಂಪ್ನಿ ಯಾವುದಿಲ್ಲ, ಗೋಪ್ರೋ ಅಷ್ಟು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ಯಾವುದಿಲ್ಲ. ನನಗೆ ಗೋಪ್ರೋ ಅಷ್ಟು ಸಪೋರ್ಟ್ ಮಾಡಲ್ಲ ಏನು. ಕರೆಕ್ಟಾಗಿ ಓಡಿಸ್ಕೋಬೇಕು, ಕರೆಕ್ಟಾಗಿ ಇಟ್ಕೋಬೇಕು. ಮನೆಗೆ ಹೆಂಗೆ ಯಾರನ್ನ ಬಂದರೆ ಕರೆಕ್ಟಾಗಿ ಅತಿಥಿ ಸತ್ಕಾರ ಮಾಡ್ತೀವಲ್ಲ, ಬಟ್ ಲೊಕೇಶನ್ನರ ಒಂದು ಅದಂತೂ ಬರೀ ನಾ ಫೋಟೋಸ್ನಾಗ ನೋಡಿ ನನಗೆ ಅಷ್ಟು ಇಷ್ಟ ಆಗ್ಯಾವ. ರಿಯಲ್ನಾಗ ನೋಡ್ರಿ ಇನ್ನೂ ಎಷ್ಟು ಇಷ್ಟ ಆಗ್ತವ ಬಂತ ಅನ್ನಿಸ್ತು ಲೊಕೇಶನ್. याच लगाना गाड़ी चल ಸೊ ಇದೇ ನೋಡ್ರಿ ಲೊಕೇಶನ್. ಓ ಮೈಕ್ ತಳ ಹೋಗ್ಯಾರ ನಮ್ಮ ಮಾತಾಡಿದ ಕೆಲಸ ಅದ ಏನಿಲ್ಲ.
ಇಷ್ಟ ಕೆಲಸ. ಕೆಲಸ ಇರ್ತದೆ, ಹಂಗೇನು ಕೆಲಸ ಇರಲ್ಲ. ಸೊ ನಾ ಲೊಕೇಶನ್ಲಿಂತ ಒಂದು 5 ಹೆಜ್ಜೆ ದೂರಿದ್ದ ಗೋಪುರ ಚಾರ್ಜಿಂಗ್ ಖಾಲಿ. ಗೋಪುರ ಕೈ ಬಿಡಲ್ರಿ, ಅದು ನನಗೆ ಗೊತ್ತದ. ಗೋಪುರ ಅಷ್ಟು ಒಳ್ಳೆ ಕಂಪ್ನಿ ಯಾವುದಿಲ್ಲ, ಗೋಪುರ ಅಷ್ಟು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ಯಾವುದಿಲ್ಲ. ನನಗೆ ಗೋಪುರ ಅಷ್ಟು ಸಪೋರ್ಟ್ ಮಾಡಲ್ಲ. ಏನು ಮಾಡ್ಬೇಕು, ಇಲ್ಲಿಂದ ಹಾರು ಬಿಡ್ಲೇನ್ರಿ? ಸೊ ಇದೇ ನೋಡ್ರಿ ಲೊಕೇಶನ. ನೀರು ಯಾಕೆ ತುಂಬಿಲ್ಲ ಗೊತ್ತಿಲ್ಲ, ಮಳೆಯಾರ ಬಂದದ, ಏನು ಎಲ್ಲಿಂದಾರ ಪೈಪ್ ಕಲೆಕ್ಷನ್ ಕೊಟ್ಟು ಜಗ್ಲತ್ತಾರ ನೀರ ಗೊತ್ತಿಲ್ಲ. ಬಾಕಿ ಗೋಪುರ ಅವರ ಎಂದಿನಂತೆ ಟಾಟಾ ಬಾಯ್. ಸೊ ಒಂದಿಷ್ಟು ಫೋಟೋಸ್ ಕ್ಲಿಕ್ ಮಾಡ್ತೀವಿ. ನಮ್ಮ ಗಾಡಿಗಳು ನಿಂತಾವೆ ನೋಡ್ರಿ. ಹಾಂ, S24 ಅಲ್ಟ್ರಾ ಪವರ್. ಸೊ 10 minutes of hyper ride, 10 minutes of off-road for this view. बीच में तो क्या रखा ये शार्पनर निकाले तो हो गया. ये नहीं हिलता, नहीं हिलता. इरेजर रख रहा था अभी बाहर. ನೋಡ್ರಿ ಆ್ಯಂಗಲ್ಸ್ ಲಕ್ಕೆ ಏನೇನು ಮಾಡೀನಿ. ಶಾರ್ಪ್ನರ್ ಇಟ್ಟೇನು, ಶಾರ್ಪ್ನರ್ ಏನೂ ಸಿಕ್ಕಿಲ್ಲ ನೈಟ್ ಟೈಮ್ನಾಗ. ಯಾಕಡೆ ಮುಂಜಾನೆ ಅದು ಜಲ್ದಿ ಬರೋದಿತ್ತು. ಸೊ ಡಿಸೈಡ್ ಮಾಡೋದನ್ನು ಲೇಟ್ ಮಾಡಿದೆವು. ನಾನು ಮಾರಿ ತೋರಿಸಲ್ಲ, ಯಾಕಂದ್ರೆ ಕೂದಲಿಲ್ಲ ಟೋಪಿದಾರ ನೆಂಪು ಹೋಗ್ಯದ. ಅಡ್ಜಸ್ಟ್ ಮಾಡ್ಕೋರಿ. ನಾನು ಮಾರಿ ತೋರಿಸ್ಲಕ್ಕೆ ಬಂದಿರೇನು ನೀವು? ಸಾರಿ, ನಾನು ಮಾರಿ ನೋಡ್ಲಿಕ್ಕೆ ಬಂದಿರೇನು? ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ಬಂದಿರಿ. ವ್ಯೂ ಪಾಯಿಂಟ್ ನೋಡ್ರಿ. ಇಲ್ಲಿ ನೀವು ಬರ್ರಿ. ಈಗ ನನಗಾರ ಭಾಳ ಪ್ಲಾಸ್ಟಿಕ್ ಏನೂ ಕಂಡಿಲ್ಲ. ನೆಕ್ಸ್ಟ್ ಟೈಮ್ ಬರತ್ತನೂ ಕಾಣಬಾರ್ದು. ಸ್ವಲ್ಪ ಚಂದ ನೋಡ್ಕೋರಿ, ನಿಮಗೆ ಬಿಟ್ಟಿತ್ತು. ನಂಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಮೈನಿಂಗ್ ಮಾಡ್ಯಾರ. ಮೈನಿಂಗ್ ಮಾಡಿ ಇಟ್ಟೇ ಬಿಟ್ಟಾರ. ಕೋಲ ಅದು ಇದು ಮೈನಿಂಗ್ ಮಾಡಿಲ್ಲ. ಓನ್ಲಿ ಹಿಂಗೆ ಗುಡ್ಡ ಕೆದರ್ಲಾಕೆ ನೋಡ್ಯಾರ. ಸ್ವಲ್ಪ ಭಾಳ ಕೆದರ್ ಬಿಟ್ಟಾರ. ನೀರು ನಿಂತಾವ ಮಳೆ ಬಂದಾಗ. ಈಗೆಲ್ಲ ಮಳೆಗಾಲ ಅದ. ನಿನ್ನೆನೇ ಮಳೆ ಬಂದದ, ಮೊನ್ನೆನೇ ಮಳೆ ಬಂದದ. ನೀರು ಯಾಕೆ ನಿಂತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಹಾಂ, ಸೊ ಅಲ್ಲಿ ಕಂಬಗಳು ನೋಡ್ರಿ, ಲೇಔಟ್ ಕಂಬಗಳು. ಸೊ ಈಗ ನಾವು ನಿಂತಿದ್ದಲ್ಲಿ ಇಲ್ಲಿಂದ ಕಡೆ ಬಂದೀವಿ. ಸ್ವಲ್ಪ ನಡಬಾರ ಪ್ಲೇಸ್ ಅದ ಅಂಥೇಳಿ ಈ ಕಡೆದು ಸಣ್ಣವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಆಡೋಕೆ, ಈ ಕಡೆ ದೊಡ್ಡವರಿಗೆ. ಅವ್ರು ಸ್ವಿಮ್ಮಿಂಗ್ ಪೂಲ್ಸ್ನ ಹೆಂಗೆ ಡಿವೈಡ್ ಮಾಡಿ ಇಟ್ಟಿರ್ತಾರಲ್ಲ, ಸಣ್ಣವ್ರಿಗೆ ಸಪ್ರೇಟ್. ಇದು ನೇಚರೇ ಡಿವೈಡ್ ಮಾಡ್ಯದ. ಬರ್ರಿ ಎಂಜಾಯ್ ಮಾಡಿ ಆರಾಮ್ಸೆ. ನಂಗೆ ಹೊಸವಾಗತ್ತದಪ್ಪ, ಹೆಂಗೆ ಮಾಡಮ್ ಈಗ? ನನ್ನ ಶೂಸ್ ತಳಗಿಂದ ಹೊರದವ, ನೆಂಪು ಹೋಗ್ಯದ. ಹಂಗೆ ಹಾಕ್ಕೊಂಡು ಬಂದೀನಿ. ತಿಳ್ಕೊರು ಎಷ್ಟು ಕಷ್ಟಪಡ್ತೀನಿ. ಇಲ್ಲೇನಿಲ್ಲ ಅಂತ ಬರೀ ಲೇಔಟ್ ಅದ, ರೋಡ್ ಅದ ಅಷ್ಟೇ. ನವಿಲ್ ಬಂದ ನೋಡ್ರಿ. ಈಗ ಕಾಶಿಫನ್ 160 N160 ತೊಗೊಂಡಿವಿ. ಗೋಪುರದಾಗ 1% ಚಾರ್ಜಿಂಗ್ ಅದ. ಸ್ಟಾರ್ಟ್ ಆಯ್ತು ಹೆಂಗೋ ಗೊತ್ತಿಲ್ಲ. ಸೊ ನೋಡ್ರಿ, ಆ ಪಲ್ಸರಿನ ಬ್ಲಡ್ ನಿಮಗೆ ಫೀಲ್ ಆಗ್ತದೆ. ಬ್ಲಡ್ ಅಂದ್ರೆ ನೀವು ಒಂದು ಪಲ್ಸರ್ ಓಡಿಸ್ಲತ್ತೀರಿ ಅಂತ ಫೀಲ್ ಆಗ್ತದೆ. ಸೇಮ್ ಪಲ್ಸರ್ 220, ಪಲ್ಸರ್ 150. ನೋಡ್ರಿ, ನಾ ಲಾಸ್ಟ್ ಟೈಮ್ ಬಂದಾಗೆ ಇಷ್ಟು ತೋಡಿದಿಲ್ಲ. ಬಟ್ ಈಗ ಪೂರ ಎಲ್ಲ ಅಷ್ಟು ತೋಡ್ಬಿಟ್ರೆ ಗುಡ್ಡ.
ನದಿರ ಲೇಕರ ಎಲ್ಲ ಮುಗಿಸ್ಕೊಂಡೆವು. ಸೊ ಅದ್ರಾಗ ನೀರೇ ಇದ್ದಿದ್ದಿಲ್ಲ, ಯಾಕೇನೋ ಗೊತ್ತಿಲ್ಲ. ಮಳೆ ಬಂದು 2-3 ದಿವ್ಸಲಿಂತ ಅಂದ್ರೆ ಭೀ ನೀರಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಇಲ್ಲೇ ಪೀಸ್ ಪಾಯಿಂಟಿಗೆ ಬಂದಿದ್ದೆವು. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ. ಸಿಗಮಂತ ಇನ್ನೊಂದು ಬ್ಲಾಗ್ನಾಗ. ಅಲ್ಲಿ ತನಕ ಟಾಟಾ ಬಾಯ್.